ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆಳದಂಥ ಪ್ರಧಾನಮಂತ್ರಿಯವರ ಮಗ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೆ ನಾಲ್ಗೆ ಇಡ್ತಾ ಇಲ್ದಲೆ ಬಾಯಿಗೆ ಬಂದಂಗೆ ಮಾತನಾಡಿದ್ರೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಾ? ಈಗ ಕುಮಾರಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಒಳಗೆ ನಾನು ಉತ್ತರ ಕೊಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ಹೇಳಿದ್ದೆ, ಏನಾದ್ರು ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮು ನಿಗದಿ ಮಾಡಿ ಇಲ್ಲೇ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ, 1 ಅವರು ಫಿಕ್ಸ್ ಮಾಡಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಈಗ ಆ ಟೈಮ್ ಭಾರ ಆಗೋಯ್ತು. ಈಗ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ, ನಾವು ಇಲ್ಲಿ ಅಸೆಂಬ್ಲಿ ಇದ್ದೀವಿ. ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ, ಅಸೆಂಬ್ಲಿಗೆ ಅವ್ರು ಬರೋಕ್ಕಾಗಲ್ಲ. ಅವ್ರಿಗೆ ಹೇಳಿ, ಸೊ ಅವ್ರು ಬರೋದಾದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ನೀವೇನು ಟಿ ವಿಯವರು, ನಾನು ನನ್ನ ಸ್ನೇಹಿತರು 5 ಜನನೂ ಕರ್ಕೊಂಬತ್ತೀನಿ. ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು ಟಿ ವಿಯವ್ರು ಹಾಕ್ಕೊಳ್ಳಿ, ಚರ್ಚೆ ಆಗೋಣ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಎಂಥದೋ ಏನೇನು ಹೇಳೋರೆ ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ. ಹೆಚ್ಚು ಕಡಿಮೆ 20 ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ವಿ. 1996ರಿಂದ 2016ವರೆಗೂ ನಾವು ಅವ್ರ ಜೊತೆಲಿದ್ದೀವಿ. ಬಿಡಬೇಕಾದಾಗ ಅವ್ರು ಕಳಿಸಿದ್ರ, ನಾವು ಹೋದ್ವಾ, ನಾವು ಬಿಟ್ವಾ, ಯಾಕೆ ಬಿಟ್ಟು, ಅವ್ರು ಹೇಗೆ ನಡ್ಕೊಂಡ್ರು, ಇವತ್ತು ನನಗೆ ಏನು ಅನ್ನೋದನ್ನ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ, ನಾನು ಕೊಡೋಣ. ನಮ್ಮ ಹೇಳಪ್ಪ, ಹೌದು, ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದಾರೆ. ಅದು ನಿಮ್ಮಲ್ಲಿ ಇದೆಯಲ್ವಾ? ಇದೇ ಅಲ್ವೇನ್ರಪ್ಪ? ಅಸೆಂಬ್ಲಿ ಒಳಗಡೆ ಮಾತನಾಡೋರೆ, ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ. ಆವಾಗ ಕರಾಳ ದಿನ ಅಂತ ಮುಖ್ಯಮಂತ್ರಿ ಆದ ದಿವಸ ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡ್ಕೊಂಡು ಹಾಕಿದ್ರಂತೆ. ಒಂದು ದಿವಸ 2 ದಿವಸ 1 ಗಂಟೆ ಇರೋದೇ ಕಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ. 20 ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ. ಅದರಿಂದ ನೋಡಿ, ನನಗೆ ಮಾತಾಡೋಕ್ಕೆ ಬರುತ್ತೆ, ಏನು ಬೇಕಾದ್ರೂ ನಾನು ಹೇಳಲಿಕ್ಕೂ ಅವಕಾಶ ಇದೆ. ಅವರ ಇತಿಹಾಸ ಎಲ್ಲನೂ ಹೇಳೋಕ್ಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ. ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ, ಖುಷಿ. ನನಗೆ ಅಸೆಂಬ್ಲಿಲಿ ಒಂದು ಸ್ವಲ್ಪ ಹೇಳಿದ್ದೀನಿ, 5% ಹೇಳಿದ್ದೀನಿ, ಇನ್ನೂ 95% ಹೇಳೋದಕ್ಕೆ ನಾನು ತಯಾರಿದ್ದೀನಿ. ನಾನು ಕೇಳಿ ಒಂದು ನಿಮಿಷ, ನನ್ನ ಇತಿಹಾಸ ಹೇಳೋಕ್ಕೆ ರೆಡಿ ಇದ್ರೂ ಅವ್ರು ರೆಡಿ ಇರಲಿ. 95% ಇದೆ, ಅದನ್ನು ಹೇಳೋದಕ್ಕೆ ನಾನು, ಪುಟ್ಟಣ್ಣ, ಬಾಲು, ಜಮೀರು, ಭೀಮನಾಯಕು, ಇನ್ಯಾರು ಹೇಳಿದ್ರೆ ಅವ್ರನ್ನೂ ಕರ್ಕೊಂಡು ನಾನು ಒಂದು ದಿವಸ ಡೇಟ್ ಫಿಕ್ಸ್ ಮಾಡಲಿ, ಬರೋಕ್ಕೆ ತಯಾರಿ. ರಾಜಕಾರಣವನ್ನು ಮೀರಿದಂಥ ಸ್ನೇಹ ಇತ್ತು ಸರ್. ಸ್ನೇಹದಲ್ಲಿ ಕೆಲವೊಂದು ಟೈಮ್ ದ್ವೇಷ ಇರುತ್ತೆ. ಈ ರೀತಿಯ ಮಾತುಗಳು ನನಗೆ ನೋಡ್ರಿ, ದೇವೇಗೌಡರು ಇವತ್ತು ಸಹ ನನ್ನ ಜೊತೆಯಲ್ಲಿ ಸಿಕ್ಕಿದಾಗ ಮಾತಾಡ್ತೀವಿ, ರೇವಣ್ಣ ಮಾತಾಡ್ತೀವಿ. ಇವರು ನಾನು ಯಾವತ್ತು 96ರಲ್ಲಿ ಇವ್ರ ಪಕ್ಷವನ್ನು ನಾನು ಬಿಟ್ಟು ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡಿದೆ, ಅವತ್ತಿಂದ ಇವತ್ತವರೆಗೂ ಅವ್ರ ಜೊತೆ ನಾನು ಮಾತಾಡಿಲ್ಲ. ಅವರು ನಾವು ಭೇಟಿ ಮಾಡಿದ್ರೂ ಸಹ ಯಾವತ್ತೂ ಸಂಪರ್ಕ ಇಲ್ಲ. ಅದು ಅವ್ರಿಗೆ ನಮಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ರಾಜಕಾರಣ ಅಥವಾ ವಿಶ್ವಾಸ, ಗಂಡ ಹೆಂಡ್ತಿನೇ ಬೆಳಗ್ಗೆ ಡೈವರ್ಸ್ ಆಗುವಂಥ ಕೆಟ್ಟ ಕಾಲ, ಅಪ್ಪ ಮಕ್ಕಳೇ ಒಂದು ಕಡೆ ಬದುಕುವಂಥ ಕಾಲ. ರಾಜಕೀಯ ಪಕ್ಷದಲ್ಲಿ ಇವ್ರು ಹೆಗಡೆ ಜೊತೆ ಎಷ್ಟು ದಿವಸ ಇದ್ದರು, ಬೊಮ್ಮಾಯಿ ಜೊತೆ ಎಷ್ಟು ದಿವಸ ಇದ್ದರು, ಪಟೇಲ್ರ ಜೊತೆ ಎಷ್ಟು ದಿವಸ ಇದ್ದರು, ಅಲ್ಲಿಂದ ವೈ ಕೆ ರಾಮಯ್ಯನಿಂದ ಹಿಡಿದು ಇಲ್ಲಿವರೆಗೆ ನಮ್ಮನವ್ರಿಗೂ ಯಾರ್ಯಾರ ಜೊತೆ ಇದ್ದರು, ಯಾಕೆ ಇವ್ರನ್ನೆಲ್ಲ ಬಿಟ್ಟೋದ್ರು ಅವರು? 3 ಪಕ್ಷ ಚೇಂಜ್ ಆಯಿತು. ಜನತಾ ಪಕ್ಷ ಆಯಿತು, ಜನತಾ ದಳ ಆಯಿತು, ಸಾಜಪ್ಪ ಆಯಿತು, ಜಾತ್ಯತೀತ ಆಯಿತು. ಇದೆಲ್ಲ ಹೆಂಗೆ ಬದಲಾವಣೆ ಆಯಿತು? ಇದೆಲ್ಲ ನಾನು ಬದಲಾವಣೆ ಮಾಡಿದನು. ಜನತಾ ದಳ ಅವತ್ತು ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿದ ಪಕ್ಷ. ಅದಾದಮೇಲೆ ಜನತಾ ದಳ ಆದಮೇಲೆ ಸಾಜಪ್ಪ ಆಯಿತು, ಅದಾದಮೇಲೆ ಜಾತ್ಯತೀತ ಇದು ಇನ್ನೊಂದು ಜನತಾ ಪಕ್ಷ ಆಯಿತು. ಅದಾದಮೇಲೆ ಈಗ ಜಾತ್ಯತೀತ ಜನತಾ ದಳ ಆಗಿದೆ. ಎಷ್ಟೋ ಜನ ಲೀಡ್ರ್ಗಳನ್ನ ಬಿಟ್ಟು ಇವರು ಕೊನೆಗೆ ಇವ್ರು ಸಪ್ರೇಟು ಐಡೆಂಟಿಟಿ, ಇವ್ರ ಕುಟುಂಬದ ಒಂದು ಪಕ್ಷ ಆಗಿ ಇವತ್ತು ಉಳಿದಿದೆ. ಇದನ್ನು ಇತಿಹಾಸ ಹೇಳಬೇಕಲ್ಲ. ಅವ್ರೂ ಸಿದ್ದರಾಮಯ್ಯನವ್ರು ಬಿಟ್ಟು ಬಂದಿದ್ದಾಲಿ, ವೈ ಕೆ ರಾಮಯ್ಯನವ್ರು ಬಿಟ್ಟು ಬಂದಿದ್ದಾಲಿ, ಯಾರು ನಮ್ಮ ಗೋವಿಂದೇಗೌಡರು ಚಿಕ್ಕಮಗಳೂರು, ಮತ್ತು ನಾಗೇಗೌಡರು ಇರ್ಬೋದು, ಬೈರೇಗೌಡರು ಇರ್ಬೋದು, BL ಶಂಕರ್ ಇರ್ಬೋದು, ಈ ಥರ ಬೇಕಾದಷ್ಟು ಇತಿಹಾಸ ಇದೆ. ಅದನ್ನೆಲ್ಲ ನಾನು ಇದೆಲ್ಲ ಹಿಸ್ಟ್ರಿನಲ್ಲಿ ರೆಕಾರ್ಡ್ ಆಗಬೇಕು ಅಂದರೆ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬೇಕು. ಸೊ ಅದು ನೀವೇ ಹೇಳಬೇಕು, ನಾನು ಯಾಕೆ ಹೇಳಲಿ?
ಇಲ್ಲ ಅವರೇ ಹೇಳಬೇಕು. ನಾವು ಈ ಥರ ಇಲ್ಲಪ್ಪ ನಾವು ಇದ್ದೋ ಅಂತ. ಈಗ ಹೆಗ್ಡೆಯವರು ಅವರು ಎಷ್ಟು ದಿವಸ ಚೆನ್ನಾಗಿದ್ದರು, ಜಯಂತ್ ಪಟೇಲ್ರು ಅವರು ಎಷ್ಟು ದಿವಸ ಚೆನ್ನಾಗಿದ್ದರು, ಸೊ ವೈ.ಕೆ. ರಾಮಯ್ಯನವ್ರ ಜೊತೆ ಯಾಕೆ ಶಾಶ್ವತವಾಗಿ ಚೆನ್ನಾಗಿರೋಕ್ಕಾಗಲಿಲ್ಲ, ಇದನ್ನೆಲ್ಲ ಅವರೇ ಹೇಳಬೇಕಲ್ಲ ದಣಿ, ನಾನು ಹೇಳೋಕ್ಕಾಗುತ್ತಾ? ನಾನು ಹೇಳಿದ್ರೆ ಇದೇನೋ ಒಂದು ನಮ್ಮ ಇಲ್ಲಿ ನಿಂತಿರೋ ನಮ್ಮ ಜನವೇ ಎಷ್ಟೋ ಜನ ಯಾಕೆ ಇವ್ರು ಹೇಳಿದ್ರು ಅಂತಲೂ ಕೇಳ್ಬೋದು. ಅವರೇ ಹೇಳಲಿ ಇತಿಹಾಸವನ್ನು. ಅದರಿಂದ ಇದು ಅಸೆಂಬ್ಲಿನಲ್ಲಿ ಚರ್ಚೆ ಆದರೆ ಭಾಳ ಸೂಕ್ತವಾದಂಥ ವಿಚಾರ. ಸೊ ಅಸೆಂಬ್ಲಿಗೆ ನಾನು ಬರೋಂಗೆ ಮಾಡಲಿಲ್ಲ, ಅವ್ರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಮಂತ್ರಿಯಾಗಿ. ಅದಕ್ಕೋಸ್ಕರ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿದೆ, ಅವ್ರು ಬರೋಕ್ಕೆ ರೆಡಿ ಇದ್ದರೆ ನಿಮ್ಮ ಮುಂದೆ ಇಲ್ಲೂ ಆಹ್ವಾನ ಕೊಡ್ತಾಯಿದ್ದೀನಿ. ಅವರು ಬರೋಕ್ಕೆ ರೆಡಿ ಇದ್ದರೆ ಎಲ್ಲರೂ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಲಿ. ಯಾರು ಒಬ್ಬರು ಅವ್ರಿಗೆ ಚೆನ್ನಾಗಿರೋರು ಮೀಡಿಯಾದವ್ರು ಯಾರು ನಮಗೆ ಅವ್ರಿಗೆ ಕಾಮನ್ ಫ್ರೆಂಡ್ ಇದ್ದೇ ಇರ್ತಾರಲ್ಲ, ಅವರು ಯಾರಾದರೂ ಸರಿ, ಈಗ ನೀನೇ ಮಾಡ್ಬೋದು, ಅದನ್ನ ತಪ್ಪೇನಿದೆ. ಕಾಮನ್ ಫ್ರೆಂಡ್, ನನಗೆ ನೀನು ನನಗೂ ವೈರಿಯಲ್ಲ, ಅವ್ರಿಗೂ ವೈರಿಯಲ್ಲ. ನೀನು ಒಂದು ನಿಗದಿ ಮಾಡಿಸು, ಅವ್ರನ್ನೂ ಕೇಳು, ನನ್ನೂ ಕೇಳು, ಯಾವ್ದಾರು ಒಂದು ಟೈಮ್ ಫಿಕ್ಸ್ ಮಾಡು, ಎಲ್ಲರೂ ಸರಿ ನಾವು ಬರೋಕ್ಕೆ ರೆಡಿ ಇದ್ದೀವಿ. ಆವಾಗ ಅದಕ್ಕೆ ಇದೇನಾಗುತ್ತೆ, ಈಗ ನಮ್ಮ ತಮ್ಮಣ್ಣ ಇಲ್ಲಿ ನಿಂತವ್ರೆ, ನಾನು ಅಲ್ಲೆಲ್ಲೋ ಕಾರಣಕ್ಕೆ ತಮ್ಮಣ್ಣನ ಬೈದ್ಬಿಟ್ಟು ಹೋಗೋದು ದೊಡ್ಡದಲ್ಲ. ತಮ್ಮಣ್ಣ ಎದುರುಗಡೆ ಚರ್ಚೆ ಆಗಬೇಕು. ಆವಾಗ ಅವ್ರೇನು ಹೇಳ್ತಾರೆ, ನಾನೇನು ಹೇಳ್ತಾರೆ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಈಗ ಇಟ್ ಆ್ಯಂಡ್ ರನ್ ಅಂತಾರೆ, ಎಷ್ಟು ಬೇಕಾದ್ರೂ ಹೇಳ್ಬಿಡ್ಬೋದು. ಅವ್ರ ಇತಿಹಾಸ ಹೇಳೋದು ನನಗೇನು ಗೊತ್ತಿಲ್ವೇ? ನನ್ನ ಹತ್ರನೂ ಇದೆ, ನಾನು ಪೆನ್ನಲ್ಲಿ ಇಟ್ಕೊಂಡಿಲ್ಲ, ನಾನೆಲ್ಲ ನನ್ನ ತಲೆ ಒಳಗೆ ಇದೆ. ಒಂದು 20 ವರ್ಷದ ಇತಿಹಾಸವೂ ಇದೆ ನನಗೆ. ಬುಕ್ಕು ಬರೀಬಲ್ಲೆ, ಅಸೆಂಬ್ಲಿಲೂ ಚರ್ಚೆ ಮಾಡಬಲ್ಲೆ, ಸೊ ಅವಕಾಶ ಕೊಟ್ಟರೆ ಎದುರುಗಡೆನೂ ಚರ್ಚೆ ಮಾಡಬಲ್ಲೆ. ಬಟ್ ಅದನ್ನೆಲ್ಲನೂ ಬಹುಶಃ ನಾನು ನನ್ನ ಜನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕ್ಷೇತ್ರ ಮತದಾರರ ಗೌರವವನ್ನು ಕಾಪಾಡ್ತಕ್ಕಂಥದ್ದು ನನ್ನ ಧರ್ಮ. ಅದನ್ನೆಲ್ಲನೂ ಮೀರಿ ಅವ್ರಿಗೆ ನನ್ನ ಚಲುವರಾಯ ಸ್ವಾಮಿ ಬಗ್ಗೆ ಯಾವುದೇ ಥರದ ನನ್ನ ನಾಲಿಗೆಯನ್ನು ಹೆಂಗೆ ಬೇಕಂಗೆ ಆಡಿಸಿ ಅವ್ರ ಗೌರವವನ್ನು ಕಳೀಲಿಕ್ಕೆ ನಾನು ರೆಡಿ ಇಲ್ಲ. ಸೊ ಚರ್ಚೆ ಎದುರುಗಡೆ ಬಂದರೆ ಮಾತು. ನೋಡಿ, ಇದೇನು ಇವತ್ತಿಂದ ಪ್ರಾರಂಭ ಆಗ್ದಲ್ಲ, ಮೊದಲಿಂದನೂ ಇದೆ. ಅದರಲ್ಲಿ ಈ ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡಿದ್ರು. ಸೊ ಅವರು ಸಕ್ಸಸ್ ಆಗಿಲ್ಲ. ಒಂದು ಕಡೆ ಗ್ಯಾರಂಟಿನ ಕೊಡಲ್ಲ ಅಂದರು, ಗ್ಯಾರಂಟಿ ಕೊಟ್ಟಮೇಲೆ ಗ್ಯಾರಂಟಿ ನಿಲ್ಲಿಸಿ ಅಂದರು, ಗ್ಯಾರಂಟಿಯಿಂದ ಹೆಣ್ಮಕ್ಳು ಹಾಳಾಗ್ತಾವ್ರೆ ಅಂದರು, ಸರ್ಕಾರ ಬಕ್ಸ ಹಾಳಾಗುತ್ತೆ, ಆರ್ಥಿಕವಾಗಿ ನಷ್ಟ ಅಂದರು. ಏನೆಲ್ಲ ಈಗ ಜನಕ್ಕೆ, ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ಮಾಡೋದು ಸಹ ತಪ್ಪು ಅಂತಲೇ BJPಯವರು ಜನತಾದಳದವ್ರು ಹೇಳ್ಕೊಂಬಂದಿದ್ದಾರೆ. ಅದೆಲ್ಲ ಆಗಿ ಮೀರಿ ಏನೂ ಆಗಲ್ಲ ಅಂದಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ. ಯಾರು ಹೇಳಿದ್ರು ಸರ್ಕಾರ ಉಳಿಯಲ್ಲ ಅಂತ? ಇದೇ ದೇವೇಗೌಡರು ಸಾಹೇಬ್ರು ಹೇಳವ್ರೆ, ಇದೇ ಕುಮಾರಸ್ವಾಮಿಯವ್ರು ಹೇಳವ್ರೆ. ಸರ್ಕಾರ ತೆಗಿತೀನಿ, ಸರ್ಕಾರ ಸಿದ್ದರಾಮಯ್ಯನ ಗರ್ವ ಮುರಿತೀನಿ, DK ಶಿವಕುಮಾರ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾರು? ಅವರೇ ತಂದೆ ಮಕ್ಕಳಲ್ವಾ? ಸೊ ಅದರಿಂದ ಇದು ನಡೀಲಿ, ನೋಡೋಣ. ನಾವು ರಾಜಕೀಯವಾಗಿ ಎದುರಿಸೋಣ. ಗೊತ್ತಿಲ್ಲ, ಮುಖ್ಯಮಂತ್ರಿಯವ್ರ ಹತ್ರ ಮಾಹಿತಿ ಇದೆ, ಅವ್ರು ಹೇಳಿರೋದ್ರಿಂದ ಸೊ ಸಂದರ್ಭ ಬಂದಾಗ ಹೇಳ್ತಾರೆ. ಯಾರು? ಆಯ್ತು ತನಿಖೆನ ಅವ್ರು ಕೇಳಿ ಮಾಡೋಕ್ಕಾಗ್ತದ? ಮಾಡ್ತೀವಿ. ಹಲವಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದಾಗ್ತಾ ಇರುವಂಥದ್ದು, ಕೆಲವೊಂದಿಷ್ಟು BPL ಕೂಡ APL ನೋಡಿ, ಕೆಲವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಆಗುತ್ತೆ. ಈಗ ಮಗ ಬೆಂಗಳೂರಲ್ಲಿ ಕೆಲಸ ಇರ್ತಾನೆ, ತಂದೆ ಇಲ್ಲಿರ್ತಾರೆ, ಅವರು ಬೈಪರ್ಕೇಟ್ ಮಾಡ್ಕೋಬೇಕು. ಬೈಪರ್ಕೇಟ್ ಮಾಡ್ಕೊಳ್ಳದೇ ಇದ್ದಾಗ ಆಟೋಮೆಟಿಕ್ಕಾಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದಿದ್ವಿ. ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ DBT ಮೂಲಕ ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಡುತ್ತೆ. ಈಗ ಇವರು ಇನ್ಕಮ್ ಟ್ಯಾಕ್ಸ್ ಪೇ, ಇವ್ರ ಮಗ ಅಥವಾ ಇವ್ರ ತಮ್ಮ ಇವ್ರ ಜೊತೆಯಲ್ಲಿ ರೇಷನ್ ಕಾರ್ಡಲ್ಲಿ ಇರ್ತಾರೆ, ಇವರು ಇನ್ಕಮ್ ಟ್ಯಾಕ್ಸ್ ಪೇ ಆದ ತಕ್ಷಣವೇ ಇವ್ರ ಮನೆ ಎಷ್ಟು ಕಾರ್ಡ್ ಇರ್ತಾವೆ ಅಷ್ಟು ಕಾರ್ಡೆಲ್ಲ ರದ್ದಾಗ್ತವೆ. ಇವರು ಮೊದಲೇ ಅದನ್ನು ಬೈಪರ್ಕೇಟ್ ಮಾಡ್ಕೋಬೇಕು. ಅವ್ರ ಮಕ್ಳು ಕೆಲಸಕ್ಕೆ ಹೋದ್ಮೇಲೆ ತಂದೆ ಸಪ್ರೇಟ್ ಆಗಬೇಕು. ಅದರಿಂದ ಅವ್ರು ಮತ್ತೆ ಅಪ್ಲೈ ಮಾಡಲಿಕ್ಕೆ ಅವಕಾಶಗಳಿರ್ತವೆ. ಆ ಥರದವೆಲ್ಲ ಕೆಲವು ಸಿಚುವೇಶನ್ ಲೋಕಲಲ್ಲಿ ಪ್ರಾಬ್ಲಮ್ ಇದ್ದಾವೆ, ಸಟ್ರೇಟ್ ಆಗ್ತವೆ. ಥ್ಯಾಂಕ್ ಯು ಸರ್.